ಅಲ್ಲ ಇನ್ಫ್ರಾಸ್ಟ್ರಕ್ಚರ್ ಭಾಳ ಕಡಿಮೆ. ಅದರ ಫೋಕಸ್ ನೀವು ಈವನ್ ಕಾಶ್ಮೀರದ ಒಂದು ಮಾತು ನೀವು ಹೇಳಿದರೆ, ನಾನು ಪುಲ್ವಾಮಾಲಿದ್ದೆ, ಉರಿ, ಬಾರಾಮುಲ್ಲಾ, ಆಲ್ ದೀಸ್ ಪ್ಲೇಸಸ್. ನಾವು ನಮ್ಮ ಹತ್ರ ಟ್ಯಾಕ್ಸಿ ಇದೆ, ಓಡಾಡೋದು ಅದು ಬೇರೆ. ಬಟ್ ಅಲ್ಲಿನ ಅಂದರೆ ಸಿಸ್ಟಮ್ಸ್ಗಳು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರ್ಬೋದು. ಈಗ ಬಿಹಾರ್ ಚುನಾವಣೆ ಟೈಮ್ ಇದ್ದಾಗ ನಾನು ಔರಂಗಾಬಾದ್ ಅನ್ನೋ ಜಾಗದಲ್ಲಿದೆ, ಬೋಧ್ಗಯಾ ಇಂದ 90 ಕಿಲೋಮೀಟ್ರ್ ಇರೋ ಕಡೆ. ಎಷ್ಟು ಜನ ಅಚ್ಚಾ ಬ್ಯಾಂಗ್ಳೂರ್ ಸೇ ಆಯೇ, ಬ್ಯಾಂಗ್ಳೂರ್ ಅಂದ ತಕ್ಷಣ ಅವ್ರಿಗೆ ಓಹೋ ಇದು ಟೆಕ್ನಾಲಜಿ ಒಂದು ಇದು. ಬಿಕಾಸ್ ಅಲ್ಲಿನ ಒಂದು ದೃಶ್ಯ ನನಗೆ ಎಲ್ಲೋ ಇನ್ನೂ ನಾವು 1970-80 ಇದ್ದೀವಿ ಅನ್ನೋ ಒಂದು ದೃಶ್ಯ ಇತ್ತದು ಬಿಹಾರದಲ್ಲಿ. ಯು ಆರ್ ರೈಟ್, ಆ್ಯಂಡ್ ದೇರ್ಫೋರ್ ವಿ ಹ್ಯಾವ್ ನಾಟ್ ಫೋಕಸ್ಡ್ ಇನಫ್ ಆ್ಯಸ್ ಅ ಸೊಸೈಟಿ, ಆ್ಯಸ್ ಅ ಸ್ಟೇಟ್. ಪವರಲ್ಲಿ ಬಂದ ಯಾವುದೇ ಪಾರ್ಟಿ ಇರಲಿ, ಹೆಣ್ಮಕ್ಕಳ ಎಜುಕೇಷನ್ ಬಗ್ಗೆ ಕಾಳಜಿ ತೊಗೊಂಡೇ ಇಲ್ಲ. ಎಷ್ಟು ಜನ ಅಚ್ಚಾ ಆಪ್ಕಿ ಮೇರಿ ಬೇಟಿ ಬಿ ಜರ್ನಲಿಸಮ್ ಮೇ ಹೇ, ಆಪ್ಕಿ ಥರ ಡೆಲ್ಲಿ, ಬಾಂಬೆ. ಅಂದರೆ ಬಿಹಾರದಲ್ಲಿ ಇದ್ಕೊಂಡು ಬಿಹಾರಲ್ಲಿ ಯಾಕೆ ಓದಿಸೋಕ್ಕಾಗಲ್ಲ? ಯಾವ ಥರ ಪರಿಸ್ಥಿತಿ ಇರಬೇಕಲ್ಲಿ? ಸೊ ದಿಸ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಇಟ್ ಡಸಂಟ್, ನಮ್ಮ ಸೋಲೋ ಯಾತ್ರೆಗೆ ಹೋದಾಗ ನಾವು ಏನು ಅಂದ್ಕೊಂಡ್ಬಿಡ್ತೀವಿ, ಒಂದು ಟೂರಿಸ್ಟಾಗಿ ಹೋದಾಗ ಬರೀ ಎಂಜಾಯ್ ಮಾಡ್ಕೊಂಡು ಬರಬೇಕು. ನಾವು ಒಂದು ಟ್ರಿಪ್ಗೆ ಹೋದರೆ ಗೋವಾಗೆ ಬೀಚಸ್ಸು, ಊಟ, ಯೋರ್ ವಾಟ್ ಎವರ್, ಇಫ್ ಯು ಆರ್ ದ ಕೈಂಡ್ ಟು ಹ್ಯಾವ್ ಬೂಸ್, ಪೀಪಲ್ ಎಂಜಾಯ್ ಲಿಕರ್ ಆ್ಯಂಡ್ ಆಲ್ ದ್ಯಾಟ್. ಬಟ್ ಸೋಲೋ ಯಾತ್ರೆ ಅನ್ನೋದು ಇಟ್ ಇಸ್ ನಾಟ್ ಜಸ್ಟ್ ಫಾರ್ ಎಂಜಾಯ್ಮೆಂಟ್, ಇಟ್ ಈಸ್ ಫಾರ್ ರಿಫ್ಲೆಕ್ಷನ್. ಅದೇ ನಾನು ಹೇಳಿದ್ದು, ಯು ಬಿಕಮ್ ಅ ಸೀಕರ್, ಯು ಬಿಕಮ್ ಅನ್ ಎಕ್ಸ್ಪ್ಲೋರರ್. ಅದಕ್ಕೆ ನಾನು ಐ ಡೋಂಟ್ ಹ್ಯಾವ್ ಟು ಕ್ಲಾಸಿಫೈ ಇದು ಗುಡ್ ಬ್ಯಾಡ್ ಇದು ಅಂತ ಏನೂ ಇಲ್ಲ. ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಇದು ಚೆನ್ನಾಗಿತ್ತು, ಇದು ಚೆನ್ನಾಗಿರಲಿಲ್ಲ, ಇದು ಬದಲಾವಣೆ ಆಗಬಹುದು. ಸೊ ದೀಸ್ ಆರ್ ದ ಥಿಂಗ್ಸ್. ಇವನ್ ಲೈಕ್ ಐ ಸೆಡ್, ಬುಂದೇಲ್ಖಂಡಲ್ಲಿ ಐ ಸ್ಟೇಡ್ ಇನ್ ದ ಹೌಸ್ ಆಫ್ ಅ ಸರ್ಪಂಚ್. ಒಂದು ಎಷ್ಟು ಮಥುರಾ ವೃಂದಾವನಿಂದ ನೈಟ್ ಬಸ್ ಹಿಡಿದು ಅಲ್ಲಿ ಹೋಗಿ ನಾನು, ಬಿಕಾಸ್ ಐ ವಾಂಟೆಡ್ ಟು ಗೋ ಫರ್ದರ್. ಬುಂದೇಲ್ಖಂಡಲ್ಲಿ ನಾವು ಚಿಕ್ಕವರಿದ್ದಾಗ ಚಂಬಲ್ ಅಂದರೆ ಡಾಕು, ಡೆಕಾಯ್ಟ್ಸ್. ಇವಾಗ ಏನಾದರೂ ಬದಲಾವಣೆ ಆಗಿದೆ ಅಂತ ನನಗೆ ಕ್ಯೂರಿಯಾಸಿಟಿ ಇತ್ತು. ಅದಕ್ಕೋಸ್ಕರ ಹೋದಾಗ ನಾನು ಐ ಸ್ಟೇಡ್ ಇನ್ ದ ಹೌಸ್ ಆಫ್ ಅ ಸರ್ಪಂಚ್. ಅವ್ರ ತಾಯಿ ಬಂದ್ಬಿಟ್ಟು, ಅರೇ ಆಪ್ ಅಕೇಲಿ ಹೇ, ಕ್ಯೂ ಹೋಟೆಲ್ ಮೇ ಹೇ ಅಂತ ಅವ್ರು ಹೇಳಿದ್ದೆ ಸಾಕು. ನಾನು ಬ್ಯಾಗೇಜ್ ಅವ್ರ ಮನೇಲೇ ನಾನು ಉಳ್ಕೊಂಡೆ. ಎಷ್ಟು ಚೆನ್ನಾಗಿ ಹಲ್ವಾ ಅಂತೆ ಇದಂತೆ ಅವ್ರ ಕೈಯಾರೆ ಮಾಡಿಕೊಟ್ಟು ಅವ್ರ ಜೊತೆ ಮಾತಾಡ್ತಾ ಲೇಡೀಸನ್ನು. ಈಗಲೂ ಅಷ್ಟೇ ಅವ್ರ ಕೆಳಗಡೆ ಕೂತ್ಕೊಂಡು ಚೂಲ್ಹಾ, ನಿಜವಾಗ್ಲೂ ಏನೋ ಪಿಕ್ಚರಲ್ಲಿ ತೋರಿಸೋ ಹಾಗೆ ಚೂಲ್ಹಾ ಇತ್ತು ಅಲ್ಲಿ. ಐ ಸೆಡ್ ಹಾಂ ಒಲೆ ಇತ್ತು. ಸೊ ಐ ಸೆಡ್ ದೀದಿ ಆಪ್ ಕ್ಯೂ ಇಸ್ಮೇ ಬನಾ ರಹಿ ಹೈ ಗ್ಯಾಸ್ ಸ್ಟವ್? ಅರೆ ನೈ, ಅದು ಏನು ಆವಾಗ ನ್ಯೂಸಲ್ಲಿ ಬಂದಿದ್ದು ಫ್ರೀ LPG. ಸೊ ಯು ಆರ್ ಕನೆಕ್ಟಿಂಗ್ ನ್ಯೂಸ್ ವಿತ್ ರಿಯಾಲಿಟಿ. ಸೊ ಅವ್ರು ಇದನ್ನು ಇಲ್ಲ, ಅದು ಫಸ್ಟು ಇದು ನಮ್ಗೆ ಇಷ್ಟು ಬಂದುಬಿಡುತ್ತೆ, ಬಟ್ ಅದಾದಮೇಲೆ ತಿರ್ಗಾ ಅದು ರೇಟ್ ಜಾಸ್ತಿ ಆಗೋಗಿದೆ. 1 ಸಿಲಿಂಡ್ರಿಗೆ ಆಲ್ಮೋಸ್ಟ್ $1,000 ಅದಕ್ಕೆ ಬ್ರೈಬ್ ಕೂಡ ಕೊಟ್ಟು ನಾವು ತೊಗೊಳ್ತೀವಿ. Now this, if you are staying in a 5-star hotel or whatever and you just go to nice tourist places and come back, ನಿಮ್ಗೆ ಇದು ಗೊತ್ತಾಗೋದಿಲ್ಲ. You will think, oh we are in some kind of a la land. But ಈ ಒಂದು ನಾವು ಕಾಲೇಜೆ ಇಟ್ಟು ಅಲ್ಲಿ ಹೋಗಿ ಅಲ್ಲಿ ಮಾತಾಡಿದಾಗ, ಸೊ ಪ್ಲೀಸ್ ಆ ಕಾಂಬಿನೇಷನ್ ಮಾಡಿ. ಅದಕ್ಕೋಸ್ಕರ ಎಲ್ಲ ತ್ಯಾಗ ಮಾಡಿ ನೀವು ಬರೀ ಈ ಥರನೇ ಸೋಲೋ ಟ್ರಿಪ್ ಮಾಡಬೇಕು ಅಂತ ಅಲ್ಲ. ಬಟ್ ಯಾರು ನೋಡ್ತಾ ಇದ್ದಾರೋ, ನಾನು ಯಾವಾಗಲೂ ಹೇಳ್ತೀನಿ, ಜಸ್ಟ್ ಪುಷ್ ಯುವರ್ ಸೆಲ್ಫ್. ಒಂದು ಸಲ ನಾನು 3 ಸಲ ಈ ಥರ ಮಾಡಿದ್ನ, ಒಂದು ಸಲ ಹೀಗೆ ಮಾಡ್ತೀನಿ. ನಾನು ಹಳ್ಳಿಗಳಲ್ಲಿ ಹೋಗಿ ಇವಾಗ ಎಷ್ಟೋ ಜನ NGOsಗಳು ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಾ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಅಲ್ಲಿ ಮಕ್ಕಳಿಗೆ ಇದು ಕೊಡ್ತಾ, ಟೆಕ್ನಾಲಜಿಗೆ ಎಕ್ಸ್ಪೋಜರ್ ಕೊಡ್ತಾ, ಡೂ ಸಮಥಿಂಗ್. ನೋ, ಅದು ನಿಮ್ಮ ಗಿವ್ ಬ್ಯಾಕ್. ಓಕೆ, ಬರೀ ನಾನು ಒಂದು ಫೋನ್ಪೇ ಮೂಲಕ ಏನೋ ಒಂದು ಇದಕ್ಕೆ ಚಾರಿಟಿ ಕೊಟ್ಬಿಟ್ರೆ ದಟ್ ಇಸ್ ನಾಟ್ ಅ ಥಿಂಗ್. ಶ್ರಮದಾನ ಆ್ಯಂಡ್ ಸಮ್ ಕೈಂಡ್ ಆಫ್ ಅ ಸೇವೆ, ಇಟ್ ಇಸ್ ಆಫ್ ಯೋರ್ ಚಾಯ್ಸ್. ತುಂಬ ಜಾಸ್ತಿ ಕಷ್ಟಪಡೋದೇನು ಬೇಡ. ನಿಮ್ಮ ಕೆಪಾಸಿಟಿಯಲ್ಲಿ ಮಾಡ್ತಾ ನೀವು ಮಾಡಿದ್ರೆ ಸಡನ್ಲಿ ಯು ವಿಲ್ ಫೈಂಡ್. ಆವಾಗ ನೀವು ಫಸ್ಟು ಇಂಟರ್ವ್ಯೂಲ್ ಕೇಳಿದ್ರಲ್ಲ, ಹೇಗೆ ಅಂದರೆ ಆ ಪ್ಯಾಷನ್ ಮೂಲಕ ಆ ಎನರ್ಜಿ, ಯು ವಿಲ್ ಬಿ ರೀಚಾರ್ಜ್ಡ್ ಎವ್ರಿ ಟೈಮ್. ದೆನ್ ಯು ವಿಲ್ ಆಲ್ಸೋ ಸ್ಟಾರ್ಟ್ ಫೀಲಿಂಗ್ ಗ್ರೇಟ್ಫುಲ್. ನಾನು ಒಂದು ಚೂರು ಕರೆಂಟ್ ಹೋಗಲ್ಲ. ಬೆಂಗಳೂರಲ್ಲಿ ಎಲ್ಲಾದರೂ ಅಪ್ಪಿ 5 ನಿಮಿಷ ಹೋಗ್ಬಿಟ್ರೆ ಆ ಜನ್ರೇಟರ್ ಬರೋ ಅಷ್ಟರಲ್ಲಿ ಏನು ರೆಸ್ಟ್ಲೆಸ್. And even now, when I sat in Bengal, there were 3 hours without power in that rural Bengal. So how do you explain that? Now, is the progress ಅನ್ನೋದು, is it equal and equitable? So, ಈ ಒಂದು ಕಲಿಕೆ ಫಾರ್ ಯೋರ್ ಓನ್ ಗುಡ್, ಇದು ಡಿಗ್ರೀಸ್ ಅಥವಾ ಕೋರ್ಸಸ್ಗಿಂತ ಜಾಸ್ತಿ ಬರುತ್ತೆ. ಪವರ್ಫುಲ್. ಹೌದು.